ಒಗ್ಗರಣೆ ಹಾಕಾಗಿಲ್ಲ, ಉಪ್ಪಿಟ್ಟು ಮಾಡಾಗಿಲ್ಲ, ಚಿತ್ರಾನ್ನ ಮಾಡಾಗಿಲ್ಲ, ಯಾವ್ದನ್ನೂ ಚಿಕನ್ ಮಟನ್ ಸಾಯಿಸೋದು. ನಮ್ಮ ಅಜ್ಜಿ ಸತ್ತ, ನಮ್ ತಾತ ಸತ್ತ ಅಷ್ಟೇ. ನಾ ಗೆಲ್ತಿ ಅಂತ ಗ್ಯಾರಂಟಿ. 100ಕ್ಕೆ 100 ಪಕ್ಕ ಗೆಲ್ತೀರಾ? ಎಮ್ಗೆಲಿ ಇಲ್ಲ. ನಮ್ಮ ಈ ಊರಲ್ಲಿ ಇಲ್ಲ. ಇಲ್ಲ ಸರ್. 25. ನೀ ಎಷ್ಟಕ್ಕೆ ಮಾರಿದ್ದೀರಾ ನೀವು? ನಾನು 80. 80ಕ್ಕಾ? ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾಳಿದ್ದು ನಮಗೆ ಮುಡುಕ್ತೆರೆ ಜಾತ್ರೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರೆ, ಕಟ್ಟುಪಾಡಿನ ನೀತಿಗಳು ಏನಿದೆ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಅಕ್ಕ, ನಮ್ಮ ಮುಡುಕ್ತೆರೆ ಜಾತ್ರೆಗೆ ನೀನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತೀಯ, ಮನೇಲಿ ಏನು ಕಟ್ಟುಪಾಡುಗಳಿದೆ ನಿಂದು, ಅದನ್ನೆಲ್ಲ ಹೇಳ್ಬೇಕು. ಇವಾಗ ನೀನು ಮನೇನ ಯಾವ ಥರ ಇಟ್ಟಿದೆ ಅನ್ನೋದನ್ನ ಬಾ ನೋಡೋಣ ಇವಾಗ, ಸರಿನಾ? ಇಲ್ಲಿ ಗ್ಯಾಸ್ನು ಸ್ಟವ್ನು ಯಾಕೆ ಇಟ್ಟಿದೆ? ಇಲ್ಲಿ ಅಡ್ಗೆ ಮಾಡ್ತಿದೆಯಲ್ಲ ನೀನು? ನಾನಿಲ್ಲಿ ಬಳಕ ತೆಗಿತೀಮಲ್ವಾ, ಮುಡುಕ್ತೆರ ಜಾತ್ರೆ ಅಲ್ವಾ ನಮ್ಗ, ಅದರಿಂದ ಇಂದ್ಲವ್ರು ಅಡ್ಗ ಮಾಡಬೇಡಿ ಅಂತ ಹೇಳವ್ರ. ನಮ್ಮ ಅಜ್ಜಿ ಇದ್ರು, ಅವರು ನೀನು ಯಾವಾಗ ಪಟ್ ನಿಂತ್ಕಂದ್ಮೇಲೆ ಜಾತ್ರೆ 7 ದಿನ ಅಂತ ನಮ್ಗ ಪಟ್ನಿಲಿತ್ತ. ಅದಕ್ಕೋಸ್ಕರ ನಮ್ಮ ಜಾತ್ರೆ ಇಂದ ಇಲ್ಲಿಗ ಮಡಿಕಂದಮ್ಮ, ಇಲ್ಲಿ ಅಡ್ಗ ಮಾಡ್ಬೇಕು ನಾವು. ಒಳಗಡೆ ಮಾಡಂಗಿಲ್ಲ? ಒಳಗಡೆ ಮಾಡಾಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಚೆಚ್ಚಾಕಾಗಿಲ್ಲ, ಏನಿಲ್ಲ. ಒಗ್ಗರಣೆ ಹಾಕಾಗಿಲ್ಲ, ಉಪ್ಪಿಟ್ಟು ಮಾಡಾಗಿಲ್ಲ, ಚಿತ್ರಾನ್ನ ಮಾಡಾಗಿಲ್ಲ, ಯಾವ್ದನ್ನೂ ಚಿಕನ್ ಮಟನ್ ಏನು ಮಾಡಾಗಿಲ್ಲ. ನಮ್ಮಿಲ್ಲಿ ಒಂದ್ ಮಟನ್ ಸುದ ಬೇಯಿಸಾಗಿಲ್ಲ. ಅಂದ್ರೆ ಒಂದು 7 ದಿನ ತನಕ? 7 ದಿನ ತನಕ. ಆಮೇಲೆ ತೇರಿನ ದಿನಕ ನಮ್ಮ ಒಗ್ಗರಣೆ ಹಾಕ್ತಿವಿ. ಅದಕ್ಕೋಸ್ಕರ ಈಚೆ ಅಡ್ಗ ಮಾಡ್ಕೊ ಊಟ ಮಾಡೋದು. ನಮ್ಮ ನೀವು ಒಬ್ರೇ ಮಾಡ್ತೀರಿಲ್ಲ ಬೇರೆಯವರು ಮಾಡ್ತಾರ? ಮಾಡ್ಕೊ ಉಣ್ಬೋದು. ನಮ್ಮ ಅಮ್ಮನವ್ರ ಒಕ್ಕಲ್ನವ್ರು ಮಾತ್ರ ಮಾಡಾಗಿಲ್ಲ. ಅಂದ್ರೆ ಪಾರ್ವತಿ ಒಕ್ಕಲವ್ರು ಮಾತ್ರ ಮಾಡಾಗಿಲ್ಲ. ಬೇರೆಯವರೆಲ್ಲ ನಾರಾಯಣ ಸ್ವಾಮಿ ಒಕ್ಕಲ್ನವ್ರು ಮಾಡ್ತಾರ, ಮಾದೇಶ್ವರನ ಒಕ್ಕಲ್ನವ್ರು, ನಾರಾಯಣ ಸ್ವಾಮಿ ಒಕ್ಕಲ್ನವ್ರು ಮಾಡ್ತಾರ. ಪಾರ್ವತಿ ಒಕ್ಕಲವ್ರು ಮಾತ್ರ, ಪಾರ್ವತಿ ಒಕ್ಕಲ್ನವ್ರು ಮಾಡಾಗಿಲ್ಲ. ತುಂಬಾ ಕಟ್ನಿಟ್ಟು ಒಟ್ಟಿನಲ್ಲಿ ಕಟ್ನಿಟ್ಟು ಪುನಃ ಅವತ್ತಿಗೆ ತೇರಿನ ದಿನಕ ನಮ್ಮ ಯಾರನ್ನೂ ಅಡ್ಗ ಮನೆಯಾಗ ಸೇರ್ಸಾಗಿಲ್ಲ. ನಾವೇ ನೀರ್ ತಕೊಂಡು, ಹಸ್ ನೀರ್ ತಕೊಂಡು ನಾವೇ ಅಡ್ಗ ಮಾಡಿ ನಾವೇ ಎಡ ಹಾಕ್ಬೇಕು ಮನೆ ಒಳಗ. ನೋಡಿ ಯಾವ ತರ ಇಟ್ಟಿದ್ದಾರೆ. ಪ್ರತಿಯೊಂದು ವಸ್ತುನು ಕೂಡ ತೊಳೆದಕ್ಕೆ ಇಟ್ಟಿದ್ದಾರೆ. ಈ ತರ ಹಿಂಗೆಲ್ಲ ಇಟ್ಟಿದೆಯಲ್ಲ, ಎಲ್ಲ ಕೂಡ ಕ್ಲೀನ್ ಮಾಡ್ಲೇಬೇಕು ನೀನು. ಎಲ್ಲಾನು ಹಬ್ಬಕ್ಕೆ ಮಾತ್ರ ಕ್ಲೀನ್ ಆಗಿ, ತೇರಂಗ್ ಮಾತ್ರ ಮಾಡ್ಲೇಬೇಕು ನಮ್ಮ ಕ್ರಮವಾಗಿ. ನಮ್ ಮಾಡ್ಬಿಟ್ಟು ಪುನಃ ಮುಡುಕ್ತೆರ ಜಾತ್ರೆಗ ನಮ್ಮ ಅವತ್ಗ ಪೂಜಾ ಮಾಡಿಸ್ಕೊಂಡು, ನಮ್ ದೇವ್ರಲ್ವಾ, ಮನ್ ದೇವ್ರಲ್ವಾ, ನಮ್ಗೆ ಒಳ್ಳೇದ್ ಮಾಡ್ಲಿ ಅಂದ್ಬಿಟ್ಟು, ನಮ್ಮ ಅಕ್ಕ ಮರಿಗೆ ಒಳ್ಳೇದ್ ಮಾಡ್ಲಿ ಅಂದ್ಬಿಟ್ಟು ನಮ್ಮ ಮನ್ ದೇವ್ರಿಗೆ ಹೋಗಿ ಪೂಜಾ ಮಾಡಿಸ್ಕೊಂಡ್ಬಂದು ತೇರ್ತತೆ ಅಂದ ಇಟ್ಬಿಟ್ಟು ಆವಾಗ ನಾವು ಅಡ್ಗ ಮಾಡ್ಕೊಂಡ್ ಮನೆಯಲ್ಲ ಈ ತರ ಮಾಡ್ಬಿಟ್ಟಿದೆಯಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡೋದನ್ಕ ಎಷ್ಟು ದಿನ ಆಗುತ್ತೆ? ಆಯ್ತದ, 1 ವಾರ ಅಂತ ಶುರು ಮಾಡ್ತೀವಿ ನಾವು. ಎಲ್ಲ ಕೂಡ ಗಲೀಜ್ ಮಾಡಿ ಇಟ್ಟಿದ್ದಾರೆ. ಅಷ್ಟು ಚೆನ್ನಾಗಿರೋ ಮನೆನ ನೋಡಿ ಎಲ್ಲ ಕೂಡ ತೆಗೆದಿಟ್ಟಿದ್ದಾರೆ. ನಮ್ದು ಹಳೆ ಮನೆನೂ ಕೂಡ ಇದೆ, ಅಲ್ಲೂ ಕೂಡ ಇದೇ ತರ ಮಾಡಿ. ಅದ ಹಳೆ ಮನೆನೆಲ್ಲ ಕ್ಲೀನ್ ಮಾಡ್ದ? ಅದನ್ನು ಮಾಡೀನಿ, ಕ್ಲೀನ್ ಮಾಡೀನಿ. 2 ಮನಾಲು ಸಾಮಾನ್ ಮಡ್ಗಿ ಮೇಲ್ವಾ, ಅದಕ್ಕೋಸ್ಕರ 2 ಮನಾಲು ಮಾಡ್ತೀನಿ. ಇವರು ಇನ್ನೂ ಒಂದು ಕೆಲಸ ಮಾಡ್ತಾರೆ. ನಾವ್ ಏನ್ ಹಾಕಿದೀವಿ ಬಟ್ಟೆಗಳು ಎಲ್ಲನೂ ಕೂಡ ವಾಶ್ ಮಾಡ್ತಾರೆ. ಬೀರಲ್ಲಿ ಇರುವಂತ ಬಟ್ಟೆಗಳನ್ನು ಕೂಡ ವಾಶ್ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಏನೇನಿದೆ ಮನೇಲಿ ಎಲ್ಲ ಕೂಡ ವಾಶ್ ಮಾಡ್ತಾರೆ. ಅಂದ್ರೆ ಏನಕ್ಕೆ ಅನ್ನೋದು ಇವ್ರನ್ನೇ ಕೇಳ್ಬೇಕು ನಾನು. ಒಂದ್ ಬಟ್ಟೆ ಏನಾದ್ರು ಮೈಲ್ಗೆ ಆಗಿರೋ ಬಟ್ಟೆನ ತಗೊಂಡೋಗಿ ಇಟ್ಬಿಟ್ರು ಕೂಡ ಬೈತಾರೆ. ಪುನಃ ಮತ್ತೆ ರಗ್ ಗೊತ್ತಿಸ್ಕೊಂಡ್ರು ಬೈತಾರೆ. ಈ ಒಸಿ ಎಲ್ಲ ಇವ್ರು ಕಟ್ನಿಟ್ಟು ಅಂದ್ರೆ ತುಂಬಾನೇ ಇದೆ. ಒಟ್ಟಿನಲ್ಲಿ ನಮ್ಮ ಈ ಭಾಗದ ಜನರೆಲ್ಲ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ತರ ಮಾಡ್ತಾರೆ ಅಲ್ವಾ? ಎಲ್ಲ ಹಂಗೆ ಮಾಡ್ತಾರ. ರಗ್ ಗೊತ್ತಿಸ್ಕೊಬಿಟ್ರೆ ಏನಾಗಾಯ್ತು, ಪುನಃ ಮತ್ತೆ ಅದನ್ನ ಹೋಗಿ ರಗ್ಗೊದಿಸ್ಕೊಬಿಟ್ರೆ ಪುನಃ ಮೈಲ್ಗೆ ಆಗಿರುತ್ತಲ್ವಾ. ಇಷ್ಟನ್ನೆಲ್ಲ ಮಾಡಿ ಮೇಲೆ ಕ್ಲೀನ್ ಮಾಡಿ ಮೇಲೆ ಅದಕ್ಕ ರಗ್ ಬೆಡ್ಶೀಟ್ಗಳು ಕೊಡಲ್ಲ, ದಿಂಬ್ಗಳು ಕೊಡಲ್ಲ. ಸ್ನಾನ ಮಾಡ್ಕೊಂಡ್ ಮಲಿಕಂದ್ರ ಆವಾಗ ಪುನಃ ಇನ್ನು ಮಾರನೇ ದಿನಕ ತೇರಿನ ದಿನಕ ಒಜ್ಲೇಬೇಕು ನಾವು. ಆಮೇಲೆ ಇನ್ನೊಂದು ಊಟನು ಕೂಡ ಮನೆ ಒಳಗೆ ಮಾಡ್ಸಲ್ಲ, ಈಚೆನೆ ಮಾಡ್ಸೋದು. ನಮ್ಗೂ ಅಲ್ಲೇ ಈಚೆ ಮಾಡ್ಕೊಂಡು ಇರೋದು. ಅಂದ್ರೆ ಅದಕ್ಕೆ ಏನಂದ್ರೆ ಒಗ್ಗರಣೆ ಏನು ಹಾಕಿರಲ್ಲ, ಬರೀ ಉಪ್ಪು ಖಾರ ಅಷ್ಟೇನೆ ಹಾಕಿ ಮಾಡಿರ್ತಾರೆ, ಅಷ್ಟೇನೆ ಹೊರ್ತು ಬೇರೆ ಇನ್ನೇನು ಹಾಕಲ್ಲ. ಅದಕ್ಕೆ 1 ವಾರ 15 ದಿನ ತನಕ ಇರುತ್ತೆ. ಇನ್ನೊಂದು ನಮ್ದು ಮಾರಿ ಹಬ್ಬ ಬರುತ್ತೆ ನೆಕ್ಸ್ಟು. ಅಡುಗೆ ಮನೆನ ಯಾವ ಥರ ಕ್ಲೀನ್ ಮಾಡಿಟ್ಟಿದ್ದಾರೆ ನೋಡಿ. ಯಾವುದನ್ನು ಕೂಡ ಯೂಸ್ ಮಾಡಲ್ಲ ತೇರಾಗ ತನಕ. ಇಲ್ಲಿಗೆ ಬರಂಗೂ ಇಲ್ಲ, ನಾವು ಹೋಗಂಗೂ ಇಲ್ಲ, ಅಷ್ಟೇನೆ. ಏನೇ ಆಗಲಿ ನಾವು ಇವರ ಆಚರಣೆನ ನಾವು ತಪ್ಪು ಅನ್ನೋಕ್ಕಾಗಲ್ಲ. ಯಾಕಂದರೆ ಆ ಕಾಲದಿಂದ ನಡ್ಕೊ ಬಂದಿರೋದನ್ನ ನಾವು ನಡೆಸ್ಕೊಂಡು ಹೋಗಲೇಬೇಕು. ಮುಂದಿನ ಪೀಳಿಗೆ ಅವ್ರು ಮಾಡ್ತಾರ ಮಾಡಲ್ವೇನೋ ಗೊತ್ತಿಲ್ಲ, ಆದರೆ ಈ ಪೀಳಿಗೆ ಅವ್ರು ಮಾಡ್ತಿದ್ರಲ್ಲ ಅದನ್ನು ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಅಲ್ವಾ? ಅದೇ ನಮ್ಮ ಸಾಂಪ್ರದಾಯಿಕ ಸಂಸ್ಕೃತಿ ಅಲ್ವಾ? ಎಲ್ಲಾನು ಕಲ್ಸ್ಕೊಟ್ಬಿಡು ಎಲ್ರು ಬಂದವ್ರಿಗೆಲ್ಲ. ಹೇಳ್ಕೊಡ್ತೀನಿ ಅವ್ರಿಗೆ, ಮಾಡ್ಬೇಕು ನಮ್ಮ ಮನೇಲಿ ಇಷ್ಟೇ ಕ್ರಮವಾಗಿ ಮಾಡ್ಬೇಕು ಅಂತ ಹೇಳ್ತೀನಿ. ಒಂದ್ ಸ್ವಲ್ಪ ಮಿಸ್ಟೇಕ್ ಆಗ್ಬಾರ್ದು. ಮಿಸ್ಟೇಕ್ ಆಗಿದ್ರೆ ನಮ್ಗೆ ತೊಂದ್ರೆ ಆಯ್ತದ. ನೋಡಿ ಈ ತರ ಇದೆ ಇವರ ಸಂಸ್ಕೃತಿ. ನಮ್ಮ ಅಜ್ಜಿ ಮಾಡ್ತಿದ್ಲಂತ, ಅವಾಗ ಹೊಲ ಸೋದ ಒಟ್ಕ ಮಾಡ್ತಿದ್ಲಂತ. ಅವಳು ಏನೋ ಒಂದ್ ಹೆಚ್ಚು ಕಡಿಮೆ ಮಾಡ್ಬಿಟ್ಲಂತ. ಹೆಚ್ಚು ಕಡಿಮೆ ಮಾಡಿದ್ಲೇನೆ ನೀರೇ ಕಾಯ್ದೇವಾಯ್ತಂತ.
ನೀರೇ ಕಾಯ್ದೇನೆ ಆವಾಗ ಪುನಃ ಸ್ನಾನ ಮಾಡ್ಕೊಂಡು ಪುನಃ ಗಂಧ ಕಡ್ಡಿ ಹಚ್ಚಿ ಕೈ ಮುಗಿದು ಅರ್ಶಿನ ಕುಂಕುಮ ಇಕ್ಕಿ ಆವಾಗ ದೀಪ ಹಚ್ಚಿ ದೇವ್ರಗ ತಪ್ಪಾಯ್ತು ಅಂದ್ಬಿಟ್ಟು ಕೈ ಮುಗಿದ್ಮೇಲೆ ಆವಾಗ ಅಡುಗೆ ಆಗಿದ್ದದಂತ. ಆದ್ರಿಂದ ನಮ್ಮ ಅಜ್ಜಿ ನನಗೆ ಹೇಳಿರೋದ್ರಿಂದ ನಾನು ಹಂಗೆ ಮಾಡ್ಕೊ ಹೋಯ್ತಾವೆ. ನೋಡಿ ಇದು ನಿಜನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇದಾರೆ ಅಷ್ಟೇ. ನಿಜಾನೇ ಇದು, ನಿಜನೇನಾ? ನಿಜಾನೇ. ಅದು ಅವರ ನಂಬಿಕೆಗೆ ಬಿಟ್ಟಿದ್ದು, ನಾವು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಕಣ್ಣಾರೆ ನೋಡುವಿಲ್ಲ. ಇವ್ರಿಗೆ ಹೇಳಿದಾರೆ ಇವ್ರ ಅಜ್ಜಿ ಅಷ್ಟೇನೆ. ಅವ್ರು ಹೇಳ್ಯಾರ ಅಂತ ನಾ ಮಾಡ್ಕೊಳ್ಳಿ. ಸರಿ, ಈ ಮನೆ ಕ್ಲೀನ್ ಮಾಡಕ್ಕೆ ಇನ್ನೂ ಎಷ್ಟು ದಿನ ಬೇಕು ನಿನ್ಗೆ? ಈ ಮನೆ ಇವತ್ತು ನಾಳೆ. ಆ ಮನೆ ಹಳೆ ಮನೆ ನಾಳೆ ಕ್ಲೀನ್ ಮಾಡ್ತೀನಿ. ಎರಡ್ನು ಅದನ್ನು ಮಾಡಿದೆಯಲ್ಲ 3-4 ದಿನದಿಂದ. 3-4 ದಿನದಿಂದ ಅದನ್ನು ಮಾಡೀನಿ. ಅಲ್ಲಿ ಏನು ಇಲ್ಲ, ಇನ್ನೇನು ಅಂದ್ರೆ ತೊಳೆಯೋದು ಒಂದು ಬಾಕಿ ಅದ ಅಷ್ಟೇ. ನಮ್ಮ ಮನೆ ಇದು ಒಂದು 2-3 ಹಳೆ ಮನೆಗಳಿದೆ. ಅದೊಂದು ತೊಳೆಯ ತನಕ ಇವ್ರಿಗೆ 1 ವಾರ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲಾನು ಕ್ಲೀನ್ ಮಾಡಿ ಆ ಮನೆಗಳನ್ನು ಕೂಡ ಕ್ಲೀನ್ ಮಾಡ್ತಾರೆ. ಇದೊಂದೇ ಅಲ್ಲ, ಇದು ಅಂದ್ರೆ ಇವಾಗ ನಮ್ಮ ಅಣ್ಣನ ಮದುವೆ ಇರೋದ್ರಿಂದ ಸ್ವಲ್ಪ ಮಾಡಿದ್ರು, ಅದಕ್ಕೋಸ್ಕರ ಕಡಿಮೆ ಮಾಡ್ತಿದ್ರು ಅಷ್ಟೇ ಅಲ್ವಾ? ಇಲ್ಲಾಂದ್ರೆ ಈ ಮನೆನೂ ಕೂಡ ಫುಲ್ ಇನ್ನೂ ನೀಟಾಗಿ ಮಾಡ್ತಾ ಇದ್ರು. ಅಂದ್ರೆ ನಾವು ಜಾಸ್ತಿ ಇಲ್ಲಿಗೆ ಐಟಮ್ ತಗೊ ಬಂದಿಟ್ಟಿಲ್ಲ, ಎಲ್ಲ ಕೂಡ ಇರೋದು ಹಳೆ ಮನೇಲೇ ಇರೋದು ನಮ್ಗೆ. ನೋಡಿ ನಮ್ಮ ಸ್ನೇಹಿತರು ಬೆಂಗಳೂರಿಂದ ಬಂದಿದ್ದಾರೆ. ನವೀನ, ಒಂದ್ ವಾರದಿಂದ ನಾನು ಬರೋದಿಲ್ಲ ಮುಡ್ತಿರ ಜಾತ್ರೆಗೆ ಅನ್ಬಿಟ್ಟು ಆಗ್ಲೇ ಕಡ್ದು ಓಡ್ ಬಂದ್ಬಿಟ್ಟಿದಾರಲ್ಲ. ಊರು ಕೇರಿಯಿಂದ ಬರ್ಲೇಬೇಕನಪ್ಪ. ಹಂಗ್ಯಾ? ನವೀನ್, ಪವನ್, ಯಾವ ತರ ಇದೆಯಪ್ಪ ನಿಮ್ಮ ಬೆಂಗಳೂರು ಜೀವನ? ಯಾಕೆ ಹೇಳ್ತೀರ ನಮ್ ಬೆಂಗಳೂರು ಜೀವನ ಕೇಳ್ಬಿಟ್ರೆ ನೀವು ಕಣ್ಣಲ್ಲಿ ರಕ್ತ ಬಂದ್ಬಿಡ್ತದೆ ನಿಮ್ಗೆ. ಆ ತರ ಇದ್ದ ಅದು. ಏನ್ ಮಾಡ್ತೀರಾ? ಬೆಳಿಗ್ಗೆ ಟೈಮಿಂಗ್ಸ್ ಟೈಮ್ ಜೊತೆ ಓಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ರೆ ಡ್ಯೂಟಿ ಹೋಗ್ಬೇಕು, ಸಾಯಂಕಾಲ ಬಂದ್ರೆ ಮನೆಗ್ ಬರ್ಬೇಕು, ಮಾಡ್ಕೋಬೇಕು, ತಿನ್ಬೇಕು. ಆಗಿಲ್ಲ ಅಂತಂದ್ರೆ ಹೋಟ್ಲ್ ಯಾರು ತಿನ್ಕೋಬೇಕು. ಎಲ್ತೆಲ್ಲ ಹಾಳಾಗ್ಬಿಟ್ಟೈತೆ ಬ್ಯಾಚುಲರ್ ಲೈಫ್. ಏನು ಮಾಡಕ್ಕಾಗಲ್ಲ, ತುಂಬಾ ಕಷ್ಟ. ಆದ್ರೂ ಏನ್ ಮಾಡ್ತೀರಾ? ಜೀವನ ನಡೆಸ್ಬೇಕು ಅಂತ ಮಾಡ್ತಾ ಇದೀವಿ. ಏನ್ ಮಾಡ್ತೀರಾ? ಏನೋ ನಮ್ ಬರೋ ಸಂಬಳದಲ್ಲಿ EMI, ಮನೆ ಬಾಡಿಗೆ, ರೇಷನ್, ಈ ಮನೆಯವ್ರ ಖರ್ಚು ಎಲ್ಲ ಅಲ್ಲಿ ನೇರ ಅಷ್ಟೇ, ಏನು ಇಲ್ಲ. ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇದೆ ನಿಮ್ ಪ್ರಕಾರ? ತುಂಬಾನೇ ಇದೆ. ಇಲ್ಲಿ ನೆಮ್ಮದಿ ನೋಡಿ ಹೆಂಗಿದೆ, ಆರಾಮಾಗಿ. ಅಲ್ಲಿ ಈ ತರ 5 ನಿಮಿಷ ಕೂತ್ಕೊಳ್ಳಕ್ಕೂ ಆಗಲ್ಲ. ಯಾರು ಫ್ರೆಂಡ್ ಫೋನ್ ಮಾಡಿದ್ರೆ ಅವ್ರು ಬಿಜಿ ಇರ್ತಾರೆ. ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಹುಡುಗರೆಲ್ಲ ಸಿಗ್ತಾರೆ, ಜೊತೆಗೆ ಮಾತಾಡ್ಬೋದು. ಬೆಳಿಗ್ಗೆ ಎಲ್ಲ ನೋಡಿ ತೋಟಗಳವೆ, ಇಲ್ಲೆಲ್ಲ ತಿರ್ಗಾಡ್ಬೋದು. ಆರಾಮ ಮರದ ಕೆಳಗೆ ಕೂತಿದೀವಿ, ಚೆನ್ನಾಗಿದೆ ಲೈಫ್. ಬಟ್ ಏನಪ್ಪಾ ಅಂತಂದ್ರೆ ಹಳ್ಳಿಲಿ ದುಡ್ಡು ಇರಲ್ಲ, ನೆಮ್ಮದಿ ಇರ್ತದೆ. ರಜೆ ಎಲ್ಲ ಕೊಡ್ತಾರ ನಿಮ್ಗೆ? ಕೇಳ್ಬೇಕು, ಏನು ಒಂದ್ ವಾರ ಮುಂಚಿತ ಕೇಳ್ತೀವಿ, ಸರ್ ಈ ತರ ಹಬ್ಬ ಇದೆ ನಮ್ಮೂರಲ್ಲಿ ಮರಿ ಹಬ್ಬ ಹೋಗ್ಬೇಕು ಅಂತ. ಕೊಡ್ತಾರ ರಜೆನ? ಕನ್ವಿನ್ಸ್ ಮಾಡ್ಬೇಕು, ಮಾಡ್ಲೇಬೇಕಣ. ರಜೆ ಕೊಡಿಸಿ ಕೇಳ್ಬೇಕು, ಕಾಲಿಗೆ ಬೀಳ್ಬೇಕು. ಕೊಡೋದಿಲ್ಲ ಕಡೆ ನಿನ್ಗಂದ್ರೆ ಸಾಯಿಸೋದು. ನಮ್ಮ ಅಜ್ಜಿ ಸತ್ತ, ನಮ್ ತಾತ ಸತ್ತ ಅಷ್ಟೇ. ಸುಳ್ಳು ಹೇಳೋದು ಇನ್ನೇನು ಮಾಡಕ್ಕಾಗಲ್ಲ. ಈಗ ಹೋಗಿರೋರ್ನೆ ಮತ್ತೆ ಹೋಗಿಸ್ಬಿಡೋದು. ಆಲ್ರೆಡಿ ಹೋಗವ್ರೆ, ಇನ್ನೊಂದ್ಸಲ ಹೋಗ್ಸೋದು. ಇವನು ನಾನು ಜೊತೆ ಅಂದ್ರೆ ಒಂದ್ 10-15 ಕಿಲೋಮೀಟರ್ ದೂರದಲ್ಲಿರೋದು. ಬಟ್ ನಾವು ಎಷ್ಟು 2 ತಿಂಗಳಿಗೆ ಒಂದ್ಸಲ ಅಷ್ಟೇ ಸಿಗೋದು. ಹಂಗಲ್ಲ, ನೀವು ಅಲ್ಲೇ ಜೊತೆಗೆ ಇದ್ಬಿಡ್ಬೋತಾನೆ. ಅವನೊಂದ್ ಮನೆ, ನೀವೊಂದ್ ಮನೆ ಮಾಡ್ಕೊಂಡು. ಅವ್ನ್ ಬೇರೆ ಕೆಲಸ, ನಮ್ದ್ ಬೇರೆ ಕೆಲಸ. ನೋಡಿ ನಾವು ಹತ್ರ ಇದ್ರು ಮೀಟ್ ಮಾಡಕ್ ಆಗಲ್ಲ, ಒಂದ್ಸಲ ಮೀಟ್ ಮಾಡಕ್ ಆಗಲ್ಲ. ಅವ್ನ್ ಕೆಲಸದಲ್ಲಿ ಅವ್ನ್ ಬಿಜಿ, ನನ್ ಕೆಲಸದಲ್ಲಿ ನಾನ್ ಬಿಜಿ. ಈ ತರ ಊರಿಗೆ ಬಂದಾಗ ತಲಾಟೆ ಮಾತಾಡ್ಕೊಂಡು ಇಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಇರ್ತೀವಿ ಅಷ್ಟೇ. ಒಂದೇ ಒಂದ್ ಆಸೆ ಏನ್ ಗೊತ್ತಾ? ನನ್ ಪ್ರಾಣ ಹೋಯ್ತದ ಅಂದ್ರೆ ಹಳ್ಳಿಲೇ ಹೋಗ್ಬೇಕಪ್ಪ, ನೆಮ್ಮದಿ. ಅಕಸ್ಮಾತ್ ಬೆಂಗಳೂರು ಹೊಂಟಾಯ್ತು, ಮಿಸ್ ತಗೊಬರಕ್ ಇಲ್ವೇ ಇಲ್ಲ, ಎತ್ಕೊಂಬರೋದು. ತಗೊಂಬರ್ತೀನಿ. ಇವನು ಬಾಳ ತರ್ಲ ಅಂದ್ರೆ ಹೊಸಿ ತರ್ಲಲ್ಲ, ಆದ್ರೂ ಒಳ್ಳೆ ಹುಡುಗ, ನಮ್ಮ ದೋಸ್ತು. ಇವರು ತುಂಬಾನೇ ಖುಷಿ ಆಗಿತ್ತು ಇವ್ರು ಬಂದಿರೋದಕ್ಕೆ. ನಾನು ಬೆಳಗ್ಗೆ ಬಂದ್ರೆ ಯಾವಾಗ ಬಂದ್ರಿ? ನಾವು ರಾತ್ರಿ ಬಂದ್ರ ಹುಡುಕುತ್ತಾರೆ ಜಾತ್ರೆಗೆ. ನೋಡಿ ನಮ್ಮ ಊರಲ್ಲೆಲ್ಲ ಯಾವ ತರ ಪಾತ್ರೆಗಳನ್ನೆಲ್ಲ, ಮನೇಲಿರೋ ಪಾತ್ರೆಗಳನ್ನೆಲ್ಲ ಈಚೆ ತಂದ್ಬಿಟ್ಟು ವಾಶ್ ಮಾಡಕ್ಕೆ ಇಟ್ಟಿದ್ದಾರೆ. ತುಂಬಾನೇ ಭಕ್ತಿಯಿಂದ ಮಾಡ್ತಾರೆ ನಮ್ಮೂರಲ್ಲಂತೂ ಕೂಡ. ನವೀನ, ಏನ್ ತಗೋಬೇಕಪ್ಪ ನೀನು? ನಾವೇನಿಲ್ಲಪ್ಪ, ಇಲ್ಲೇ ತಗೋತಾರ ನೋಡಪ್ಪ. ಕೇಳೋಣ, ಎಷ್ಟಣ್ಣ ಅದು ಪೆನಾಲ್ ಗಿನೆಲ್ಲ? 100 ರೂಪಾಯಿ. ಎಷ್ಟಣ್ಣ ಇವಾಗ? ಎಷ್ಟು ಬಂದದ ಇದಕ್ಕೆ 100 ರೂಪಾಯಿಗೆ? ಇಷ್ಟಕ್ಕೆ 4 ಸಾಮಾನಿಗೆ 100 ರೂಪಾಯಿನಾ? ಬೆಂಗಳೂರಲ್ಲೆಲ್ಲ ಜಾಸ್ತಿ ನಿಮ್ಗೆ? ತಗೋರು ನೀನೊಂದ ಹಳ್ಳಿ ತಗೋಬೇಕಾಯ್ತಾ? ನಾನೇ ಒಂದ್ ಬಾಟ್ಲಲ್ಲಿ 30-40 ರೂಪಾಯಿ ಮೇಲೆ ಕೊಡ್ತೀನಿ. ಸ್ವಚ್ಛತಾ ಕಾರ್ಯ ಯಾವ ತರ ನಡೀತಾ ಇದೆ ನೋಡಿ ಜಾತ್ರೆಗೆ. ಇವರೇ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು. ಏನ್ ಸರ್ ಇನ್ನೂ ಮುಗ್ದಿಲ್ವಾ ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ದು? ಮುಗೀತು, ಈಗ ಕೊನ ಅವಧಿ. ಎಲ್ಲ ಮೋರಿ ಕಸ ಸುರಿಸ್ತಾ ಇದೀನಿ. ಅದು ಪಂಚಾಯತಿ ಪೀಡ್ ಅವರಿಂದ ನಮ್ಗ ಬಿಲ್ ಬರ್ತದ. ಬಿಲ್ ಬಂದ? ಹೌದು ಸರ್. ಇದೇ ಲಾಸ್ಟ್ ಅಲ್ವಾ ನಿಮ್ದು? ಸರಿ ಸರ್, ಲಾಸ್ಟ್ ಇವತ್ತೇ ಲಾಸ್ಟ್. ಜಾತ್ರೆ ಇರೋದ್ರಿಂದ ಕ್ಲೀನ್ ಮಾಡಿಸ್ತಿದೀಯ? ಹೌದು ಸರ್, ಹೌದು. ಫೆಬ್ರವರಿ ಲಾಸ್ಟ್ ಸರ್ ನಮ್ದು. ಮತ್ತೆ ಕಾಂಪಿಟೇಷನ್ ಮಾಡಲ್ವಾ? ಕಾಂಪಿಟೇಷನ್ ಮಾಡಿದ್ರೆ ಮಾರ್ಚಿಂದ ಸರ್. ಮಾರ್ಚಿ ಈ ಸರಿ ಮಾಡ್ತೀರಾ ಮಾಡಲ್ವಾ ಪುನಃ? ಮತ್ತೆ ಪಕ್ಕ ಸಾ 100-100 ನಾ ಗೆಲ್ತಿ ಅಂತ ಗ್ಯಾರಂಟಿ. 100-100 ಪಕ್ಕ ಗೆಲ್ತೀರಾ? ಎಮ್ಗೆ ಅಲ್ಲಿ ಇಲ್ಲ
ನಮ್ಮ ಈ ಊರಲ್ಲಿ ಇಲ್ಲ. ಇಲ್ಲ ಸರ್ ಮಾನ್ಪುರ ಎಲ್ಲ ಎಮ್ಗೆಲ್ ಪಕ್ಕ. ಹಾ ಒಳ್ಳೆ ಹೆಸರು ತಗೊಂಡಿದ್ದೀರ ಹಾಗಾದ್ರೆ ನೀವು. ಯಾರು ಒಳ್ಳೆ ಹೆಸರೇನು ಬೇಡ, ಕೆಟ್ಟ ಹೆಸರು ತಗೊಳಮು. ಆದ್ರೂ ಜನ ಇವ್ರೆ ನಮ್ಗ ಹಿಂದಿ ಇಂಚೋರಿ ಜನ. ಇದ್ಯಾರು ನಿಮ್ಮ ಲೆಫ್ಟ್ ಹ್ಯಾಂಡ್ ಇಲ್ಲೊಬ್ರು ತಗೊಂಡ್ಬಿಟ್ಟಿದಾರಲ್ಲ ಇವ್ರನ್ನ. ನೋಡಿ ನಿಮ್ ಲೆಫ್ಟ್ ಹ್ಯಾಂಡ್ ಹೆಂಗಿದಾರು. ಲೆಫ್ಟ್ ಹ್ಯಾಂಡ್ ಸರ್ ಯಾರು ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಮಾತಾಡೋದು ಬರಲ್ಲ, ಮೂಗ್ರು. ಅವ್ರು ಮಾತಾಡೋಕೆ ಬರ್ತೀರ ಮಾತಾಡೋರು. ಸರಿ ಆಯ್ತು, ಹೇಗೋ ಕೆಲಸ ಮಾಡಿಸಿ, ಊರು ಒಳ್ಳೇದಾಗ್ಲಿ ಅಲ್ವಾ. ಒಳ್ಳೇದಾಗದೆ ಆಗತ್ತೆ ಸರ್, ನಮ್ಮಂತರಿದ್ರೆ ಒಳ್ಳೇದಾಗೈತದ, ನಾವು ಮಾಡೇ ಮಾಡ್ತೀವಿ. ಸರಿ. ಇಲ್ಲಿ ಒಂದು 4 ಹುಡುಗರು ವಂಗೇಳು ಚೆಚ್ತಾ ಇದ್ದಾರೆ. ಲೋ ಇದಕ್ಕೆ ನೀವು ಹಸಿ ವಂಗೇಳು ಚೆಚ್ತಾ ಇದ್ದೀರಲ್ಲ, ತಳ್ಳಿರ್ಬೇಕು ತಾನೇ ಅದು. ಹಾಂ ಹಸಿದನೇ ತಗೋತಾರೋ? ಎಷ್ಟಕ್ಕೆ ತಗೋತಾರ? 20ಕ್ಕ. ಇದು ಒಣಗಿರೋದಕ್ಕೆ 25. ನೀ ಎಷ್ಟಕ್ಕೆ ಮಾರಿದ್ದೀರಾ ನೀವು? 80ಕ್ಕ. ಓಹೋ ದುಡ್ಡು ಮಾಡ್ತಾ ಇದ್ದೀರಾ ಹಾಗಾದ್ರೆ. ಏನಕ್ಕೆ ದುಡ್ಡು ಮಾಡ್ತಾ ಇದ್ದೀರಾ ನೀವು? ಜಾತ್ರಾ. ನಿಮ್ಮನ್ನ ಕರ್ಕೊಂಡು ಹೋಗೋರು ಯಾರು? ಏನ ಹತ್ಗಳದ? ಹಾಗಾದ್ರೆ ಚಿನ್ನ ಸರ ತಗೊಬಿಡಿ. ಅಲ್ಲಿ ಏನಾದರೂ ಒಂದು ಆಟ ಸಾಮಾನುಗಳು ಇರ್ತವೆ ನಿಮಗೆ. ಇದು ಎಷ್ಟು ಕೆ ಜಿ ಬಂದದ? ಎಲ್ಲ ಎಷ್ಟು ಕೆ ಜಿನ ಎಷ್ಟು ಸೇರ್ ಬಂದು? ಇದು ಒಂದು 5-6 ಸೇರ್ ಬಂದ. ಇದು ಒಂದು 100 ರೂಪಾಯಿ ಅದ್ದ? ಈ ನಿಮ್ಮ 4 ಜನಕ್ಕೂ ಭಾಗನ ಹೆಂಗೆ? ಒಬ್ರಿಗೇನ ಇದು? ಯಾರ್ಯಾರಿಗೆ? ಇವ್ರಿಬ್ರೇ ಕಿತ್ತಿರೋದ ಇದನ್ನ? ಹಂಗ ಊಟ ತಿಂಡಿ ಎಲ್ಲನೂ ಕೊಡಿಸ್ತಾ ನೀನು. ಡ್ರೈವರ್ನ ನೀನು ಚೆನ್ನಾಗಿ ನೋಡ್ಕೋಬೇಕಪ್ಪ ನೀನು. MRC ಏನೋ ರಾಜ? ಹಾಂ, ಯಾವಾಗ ನೋಡ್ರು ಬರೀ ಡಕ್ ಬೇಕು ಇಲ್ಲಾಂದ್ರೆ ಗಾಡಿನೇ ಓಡಿಸಲ್ಲ ಅಂತಾನಲ್ಲ. ಹೆಂಗಪ್ಪ ಒಂದ್ಸರಿ ಕೆಟ್ಟೋಗೋದ್ರೆ ಏನು ಮಾಡೋದು ಇವನ್ಗೆ? ಹಾಂ, ಹೆಂಗೆ ರೆಡಿ ಮಾಡಿಸ್ಕೊಟ್ಬಿಡಮ್ಮ, ಹೆಂಗೆ ಹೊಡ್ಕೊಳ್ಳಿ. ಹಾಂ ಮಾವ ಏನು ಮಾಡೋಣ ಗೊತ್ತಾ? ಚೆನ್ನಾಗಿ ಸೌಂಡ್ ಕೊಟ್ಬಿಡೋಣ. ಈ ಸ್ಪೀಕರ್ಗಳಿಗೆ ತಡೆಯೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಹೊಂಟೋಗ್ಬಿಟ್ಟದ. ನೀನು ಮುಗಿದ್ಬಿಟ್ಟಲ್ಲಪ್ಪ, ನೆನ್ನೆ ಹಾಕ್ಸ್ಕೊಂಡ್ ಬಂದಿರೋದ. ಹಾಂ, ನಾವು ಹೊಸ ಬೋರ್ ಹಾಕ್ಸಿದ್ವಲ್ಲ, ಅದಕ್ಕೆ ಇವಾಗ ಮೋಟ್ರ್ ಪಂಪು ಬಿಡಿಸಿದ್ದೀನಿ. ಅಂದರೆ 3-4 ದಿನ ಹಿಂದೆನೇ ಬಿಡಿಸಿದೆ. ತುಂಬಾ ನೀರು ಚೆನ್ನಾಗಿ ಬಂದಿದೆ. ನಾನು ಕೂಡ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ, ಶಾರ್ಟ್ ವಿಡಿಯೋ ಅಷ್ಟೇ. ಇನ್ನೊಂದು ಆ ಕಡೆ ಒಂದು ಮೋಟ್ರ್ ಇದೆ ನೋಡಿ, ಅದಕ್ಕೆ RHP ಮೋಟ್ರ್ ಇದೆ, ಅದು ಕೂಡ 60 ಅಡಿಯಲ್ಲಿ ಹೊಡಿತಾ ಇದೆ. ಈಗ ಹೊಸ್ದಾಗಿ ಹಾಕ್ಸಿದ್ದೀವಲ್ಲ, ಇದಕ್ಕೆ 40 ಅಡಿ ಮಾತ್ರ ಬಿಡಿಸಿರೋದು ಪೈಪ್ನ. ಇದು ತುಂಬಾ ನೀರು ಚೆನ್ನಾಗಿ ಬಂದಿದೆ. ಸ್ಟಾರ್ಟರ್ ಕನೆಕ್ಷನ್ ಇನ್ನೂ ಕೂಡ ಕೊಟ್ಟಿಲ್ಲ. ಆ ಕಂಬಕ್ಕೆ ಒಂಥರ ಸ್ಟಾರ್ಟರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ಅದೆಲ್ಲ ತಪ್ಪು. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಬಾಕ್ಸ್ ತಗೊಬಂದಿದ್ದೀನಿ. 2 ಮೋಟ್ರಿಗೂ ಕೂಡ ಕನೆಕ್ಷನ್ ಕೊಡಬೇಕು. ಈ ಸ್ಟಾರ್ಟರ್ ಕನೆಕ್ಷನ್ನ ನಾನೇ ಕೊಟ್ಕೋತೀನಿ. ನನಗೆ ಗೊತ್ತಿರೋದ್ರಿಂದ ನಾನು ಯಾರನ್ನೂ ಕೂಡ ಕರೆಯಲ್ಲ. ಈ ನೀರನ್ನ ಇವಾಗ ಆನ್ ಮಾಡೋಣ ಅಂದರೆ ಕರೆಂಟ್ ಹೊರಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟರ್ ಕನೆಕ್ಷನ್ ಏನೇನಿದೆ ಎಲ್ಲ ಪೂಜೆ ಮಾಡಿ ಅವಾಗ ಬಿಡೋಣ ಅಂದ್ಕೊಂಡಿದ್ದೀನಿ. ಅವಾಗ ವೀಡಿಯೋ ಮಾಡ್ತೀನಿ ಯಾವ ಥರ ನೀರು ಬರುತ್ತೆ ಅಂದ್ಬಿಟ್ಟು. ಈ ವಿಡಿಯೋ ನೋಡಿದ ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.